ಎವ್ರಿವನ್, ಈ ಮಾಯೆ ಎಂಟರ್ಟೈನ್ಮೆಂಟ್ ಚಾನೆಲ್ಗೆ ಸ್ವಾಗತ. ನಾನು ಸಮೀಕ್ಷಾ ಶಿರ್ಲಾಲು. 100 ಕೋಟಿ ನಾಯಿ ಸತೀಶ್ ಅವರು ಯಾವಾಗಲೂ ಹೇಳ್ತಾ ಇದ್ರು ನನ್ನ ಜೊತೆ ಇದೆ ಅಂತ. ಇವಾಗ ನಾವೆಲ್ಲರೂ ಕೂಡ ಇಲ್ಲಿ ತನಕ ಯಾರೂ ತೋರಿಸಿಲ್ಲ ಆ ನಾಯಿನ, ನಾವು ಕೂಡ ನೋಡಿಲ್ಲ. ಬಟ್ ಇವಾಗ ನನಗಂತೂ ಆ ಲಕ್ ಸಿಕ್ತು, ನಿಮಗೂ ಕೂಡ ಸಿಕ್ಕಿದೆ. ಇವಾಗ ನಾನು ನಿಮಗೆ ಪರಿಚಯ ಮಾಡೋಕ್ಕೆ ಹೊರಟಿರೋದು ಬ್ರೂನೋ. ಸೊ ನೋಡಿ, ಇಲ್ಲಿದ್ದಾರೆ. ಇದು ಕೇವಲ 5 ತಿಂಗಳ ನಾಯಿ ಮರಿ. ಇದು ಮರಿನೇ ಹಿಂಗಿದೆ. ಇನ್ನು ದೊಡ್ಡವನಾದ್ಮೇಲೆ ಏನು ರೇಂಜ್ ಇರ್ಬೋದು. ಬಟ್ ಬ್ರೂನೋ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಈಗ ಸತೀಶ್ ಅವ್ರು ಕೊಡ್ತಾರೆ. ಏನಕ್ಕೆ ಬ್ರೂನೋಗೆ 100 ಕೋಟಿ ವ್ಯಾಲ್ಯೂ? ಇದು ವರ್ಲ್ಡ್ಸ್ ಬಿಗ್ಗೆಸ್ಟ್ ಡಾಗ್ ಅಂತಲೇ ಹೇಳ್ಬೋದು. ಇದು ಬರೀ 5 ತಿಂಗಳು ಮರಿ. 5 ತಿಂಗಳು ಮರಿ ಇಷ್ಟು ಎತ್ತರ ಇದೆ. ಅಂದರೆ ಬೇರೆ ಜಾತಿಲಿ ದೊಡ್ಡದಾದ್ರೂ ಇಷ್ಟು ಎತ್ತರ ಇರಲ್ಲ. ಇದು ಬರೀ 5 ಮಂತ್ಸ್ಗೆ ಇಷ್ಟು ದೊಡ್ಡದಿದೆ. ಅಂದರೆ ಇದು 2.5 ಇಯರ್ಸ್ವರೆಗೂ ಗ್ರೋತು. ಅಂದರೆ ಇವಾಗಲೇ ಒಂದು ಕತ್ತೆಯಷ್ಟು ಹೈಟು ಲೆಂತ್ ಇದೆ. ಹೈಟು ಲೆಂತ್ ಅಷ್ಟಿದೆ ಮರಿಲೇನೆ. ಇನ್ನು ದೊಡ್ಡದಾದರೆ ಅದನ್ನು ಮೀರ್ಸೋಷ್ಟು ದೊಡ್ಡದಾಗುತ್ತೆ. ಆಮೇಲೆ ಇದು ವರ್ಲ್ಡ್ಸ್ ಬಿಗ್ಗೆಸ್ಟ್ ಅಂತಲೇ, ಆಮೇಲೆ ಲಾರ್ಜೆಸ್ಟ್ ಅಂತಲೇ ಹೇಳ್ಬೋದು ಹೈಟಲ್ಲಿ. ಅಷ್ಟು ದೊಡ್ಡದು, ಯಾಕಂದರೆ ಮರಿಲೇನೆ ಫ್ರೇಮೇ ಅಷ್ಟು ದೊಡ್ಡದಿತ್ತು. ಅಂದರೆ ಮರಿಲೇ ಗೊತ್ತಾಗುತ್ತೆ ಈ ದೊಡ್ಡದಾದ್ಮೇಲೆ ಇದು ಎಷ್ಟಾಗ್ಬೋದು ಅಂತ. ಯಾಕಂದರೆ ಎಲ್ಲ ಮರಿ ಒಂದು ಸೈಜ್ ಇದ್ದರೆ ಇದೊಂದು ಮರಿನೇ ತುಂಬ ಎಲ್ಲದಕ್ಕಿಂತ ಹೈಟು ಲೆಂತ್ ಜಾಸ್ತಿ ಇತ್ತು. ಆಮೇಲೆ ಇದು ಕಲರ್ ಇದ್ರಲ್ಲ ಒಂಥರ ಟ್ರೈ ಕಲರ್ ಅಂತ ಹೇಳ್ತಾರೆ. ಅಂದರೆ ಎಲ್ಲ ಕಡೆಯೂ ನೋಡಿ ಬ್ಲ್ಯಾಕ್ ಶೇಡ್ಸ್ ಇದೆ, ಎಲ್ಲೆಲ್ಲಿ ಬ್ರೌನ್ ಇದೆ ಅಲ್ಲೆಲ್ಲ ಬ್ಲ್ಯಾಕ್ ಶೇಡ್ಸ್ ಇದೆ. ಇದು ಬಂದು ತುಂಬ ರೇರೆಸ್ಟ್ ಕಲರು ಇದರಲ್ಲಿ. ಇದ್ರದ್ದು ನೇಮ್ ಬಂದು ಕ್ಯಾಡಬಾಮ್ಸ್ ಫ್ಯಾಬ್ಲೋ ಎಸ್ಕೋಬಾರ್ ಅಂತ ಫುಲ್ ನೇಮು. ಅಂದರೆ ಅಷ್ಟುದ್ದ ಕರಿಯೋದು ಕಷ್ಟ. ಅಂದರೆ ಪೇಪರ್ ನೇಮ್ ಕ್ಯಾಡಬಾಮ್ಸ್ ಫ್ಯಾಬ್ಲೋ ಎಸ್ಕೋಬಾರ್ ಅಂತ, ಆದರೆ ಇದಕ್ಕೆ ಮನೇಲಿ ಕರೆಯೋದು ಬ್ರೂನೋ ಅಂತ. ಇದು ಬಂದು ಚಿಕ್ಕ ಮರಿ ಇದ್ದಾಗ ಡ್ರಗ್ ಅಡಿಕ್ಟ್ ಥರ ಕಣ್ಣೆಲ್ಲ ಒಂಥರ ರೆಡ್ಗೆ ಸ್ಯಾಗ್ ಆದಂಗೆ ಒಂಥರ ಡ್ರೌಸಿ ಥರನೇ ಇರೋದು. ಆ ಕಾರಣದಿಂದ ಆ ಹೆಸರು ಇದಕ್ಕೆ ನಾಮಕರಣ ಮಾಡಿದ್ವಿ, ಬ್ರೂನೋ ಅಂತ. ಬ್ರೂನೋ ಅಲ್ಲ, ಫ್ಯಾಬ್ಲೋ ಎಸ್ಕೋಬಾರ್. ಅಂದರೆ ಗಾಂಜಾ ಮಾಸ್ಟರ್ ಒಬ್ರು, ವರ್ಲ್ಡ್ಗೆನೆ ಅವರೇ ನಂಬರ್ 1 ಗಾಂಜಾಲಿ. ಇದು ಗಾಂಜಾ ಹೊಡೆದಂಗೆ ಕಾಣಿಸುತ್ತೆ. ಅಂದರೆ ಮುಂದೆಯಿಂದ ಬಂದು ನೋಡಿ ಕಣ್ಣು ರೆಡ್ ಆಗಿರುತ್ತೆ, ಸ್ಯಾಗ್ ಆಗಿರುತ್ತೆ, ಒಂಥರ ಕುಡುಕರು ಥರ ಕಾಣಿಸುತ್ತೆ. ಇದರಿಂದ ಆ ನೇಮ್ ಇಟ್ಟಿರೋದು. ಬ್ರೂನೋ ಬಂದು ಹೆಸರು ಲಾಂಗ್ ಕರಿಯಕ್ಕಾಗಲ್ಲ ಅಂತ ಆ ಹೆಸರು ಇಟ್ಟಿರೋದು. ಆದರೆ ಫ್ಯಾಬ್ಲೋ ಎಸ್ಕೋಬಾರ್ ಒರಿಜಿನಲ್ ನೇಮ್ ಇದೆ. ಓಕೆ, ಬ್ರೂನೋ ನೋಡಿದಾಗ ಭಯ ಅನ್ಸುತ್ತೆ. ಬ್ರೂನೋ ಪಾಪನ ಜೋರ, ತುಂಬ ಪಾಪ ಮಗು ಥರ. ಒಂದು ಶಿಡ್ಜು ಬ್ರೀಡ್ ಹೆಂಗಿರುತ್ತೆ ಆ ಥರ ಅಷ್ಟು ಯಾರು ಬಂದು ಮುಟ್ಟಿದ್ರು ಮುಟ್ಟಿಸ್ಕೊಳುತ್ತೆ, ಪ್ರೀತಿ ಮಾಡಿದ್ರೆ ಮಾಡಿಸ್ಕೊಳುತ್ತೆ. ಅಷ್ಟು ಫ್ರೆಂಡ್ಲಿ ಡಾಗು. ಒಬ್ರಿಗೂ ಒಂದು ದಿವಸ ರ್ಯಾಶ್ ಆಗಲಿ ಬೊಗಳದಾಗಲಿ ಏನೂ ಮಾಡಿಲ್ಲ ಇವಾಗವರೆಗೂ. ಅಂದರೆ ಫುಲ್ ದೊಡ್ಡದಾದ್ಮೇಲೆ ಗೊತ್ತಿಲ್ಲ. ಅಂದರೆ 100 crore ಅಂದರೆ ನಾವು ಇಮ್ಯಾಜಿನೇ ಮಾಡ್ಕೊಳಕ್ಕೆ ಸಾಧ್ಯ ಇಲ್ಲ. ಏನಕ್ಕಪ್ಪ ಒಂದು ನಾಯಿಗೆ 100 crore ನಾವು ಕೊಡಬೇಕು ಅಂತ? ಏನಕ್ಕೆ 100 crore? 100 crore ವರ್ತ್. 100 crore ವರ್ತ್, ಪರ್ಚೇಸ್ ಅಲ್ಲ. 100 crore ವರ್ತ್. ಅಂದರೆ ವರ್ತ್ಗೂ ಪರ್ಚೇಸ್ಗೂ ಡಿಫ್ರೆನ್ಸು ಯೋಚನೆ ಮಾಡೋರ ಮೇಲಿದೆ. ಪರ್ಚೇಸ್ ಅಂದರೆ ಬೇರೆ, ವರ್ತ್ ಅಂದರೆ ಬೇರೆ. ಇದು ವರ್ತ್, 100 crore ವರ್ತ್. ನನ್ನ ನಾಯಿ ನನಗೆ ಚಿನ್ನ, ಡೈಮಂಡ್, ರನ್ನ ಚಿನ್ನ. ಇದು ಅಷ್ಟು ರೇರೆಸ್ಟ್ ಬ್ರೀಡು. ಆಮೇಲೆ ಇದನ್ನು ಹೈಟು ಲೆಂತು ವರ್ಲ್ಡಲ್ಲೇ ಯಾರ ಹತ್ರನೂ ಇಲ್ಲ. ಆ ಥರ ಕಾರಣದಿಂದ ಇದು ತೊಗೊಂಡಿದ್ದೀನಿ. ಇದು ಬಂದು 2.5 ಇಯರ್ಸ್ವರೆಗೂ ಫುಲ್ ಗ್ರೋತ್ ಇದೆ. ಅವಾಗಂತೂ ನೀವು ನೋಡೋಕ್ಕೆ ಆಗಲ್ಲ, ನಾವು ಮೇಲೆ ಕುತ್ಕೊಂಡು ಸವಾರಿ ಮಾಡ್ಬೋದು, ಅಷ್ಟು ದೊಡ್ಡದಾಗಿರುತ್ತೆ. ಅಷ್ಟು ದೊಡ್ಡದಾಗುತ್ತೆ. ಇವಾಗ ಆ ಥರ ಆಗಿರೋ ಡಾಗ್ ಯಾವುದಾದ್ರು ಬ್ರೀಡ್ ಇದೆಯಾ ಈಗ, ಅಥವಾ ಇದೇ ಇಂಡಿಯಾದಲ್ಲೇ ಈಗಿರೋದ್ರಲ್ಲಿ ಈ 5 ತಿಂಗಳು ಮರಿನೇ ಇಷ್ಟೆತ್ರ. ಇಷ್ಟೈಟೇ ಬೇರೆ ಬ್ರೀಡ್ ಯಾವುದೂ ಇಲ್ಲ. ಈಗ ಬೇರೆ ಸೆಂಟ್ ಬರ್ನಾರ್ಡೋ, ಗ್ರೇಟ್ ಡೆನ್ ಅವೆಲ್ಲ ಬರುತ್ತೆ, ಅದು ಯಾವುದೂ ಇಷ್ಟೆತ್ರ ಇಲ್ಲ. ಇದು 5 ತಿಂಗಳಿಗೆ ಅದರಷ್ಟು ಎತ್ತರ ಬಂದ್ಬಿಟ್ಟಿದೆ ಆಲ್ರೆಡಿ. ಅಂದರೆ ಗ್ರೇಟ್ ಡೆನ್ ಎಲ್ಲ ಇರುತ್ತಲ್ಲ ಆ ಸೈಜ್ 5 ತಿಂಗಳು ಮರಿನೇ ಅಷ್ಟಿದೆ. ಅಂದರೆ ಬಿಹೇವಲ್ಲೇ ನಿಮ್ಗೆ ಗೊತ್ತಾಗ್ತಾ ಇರೋದು ಮಗು ಥರ. ಆದರೆ ಮೆಚ್ಯೂರ್ ಆದರೆ ಈ ಬಿಹೇವಿಯರ್ ಅಲ್ಲ, ತುಂಬ ಜೋರಾಗಿರುತ್ತೆ. ತುಂಬ ಜೋರಾಗಂದ್ರೆ ಹಂಗೆ ಒಳ್ಳೆ ರ್ಯಾಶ್ ಥರ ಇರುತ್ತೆ. ಇವಾಗ ಪಾಪು ಥರ ನೋಡಿ ಮುದ್ದಾಗಿ ಆಡ್ಕೊಂಡಿರುತ್ತೆ. ಏನೆಲ್ಲ ಫುಡ್ ಕೊಡ್ತೀರಾ ಬ್ರೂನೋಗೆ? ಇದಕ್ಕೆ ರಾ ಮೀಟ್ ಚಿಕನ್ ಕೊಡ್ತೀವಿ. ಅದು ಬಿಟ್ಟು ರೆಡಿ ಫುಡ್ಡು ಸ್ವಲ್ಪ ಒಂದು 10 ಮಂತ್ಸ್ 11 ಮಂತ್ಸ್ವರೆಗೂ ರೆಡಿ ಫುಡ್ ಕೊಡ್ತಾ ಇದ್ದೀವಿ. ಅಂದರೆ ಕಾಲೆಲ್ಲ ಸ್ವಲ್ಪ ಸ್ಟ್ರಾಂಗ್ ಆಗಿರಲಿ ಅಂತ. ಅದು ಬಿಟ್ಟು ರಾ ಮೀಟ್ ಜೊತೆಗೆ ಕರ್ಡ್ ರೈಸ್, ಅಂದರೆ ಸ್ವಲ್ಪ ಕೂಲ್ ಆಗಲಿ ಅಂದ್ಬಿಟ್ಟು, ಬಾಡಿ ಕೂಲ್ ಆಗಲಿ ಅಂತ ಕರ್ಡು ಪ್ಲಸ್ ಕರ್ಡ್ ರೈಸು ಒಂದು ಸ್ವಲ್ಪ ಕೊಡ್ತೀವಿ. ಅಂದರೆ ಅದು ಹೀಟ್ ಜಾಸ್ತಿ ಆದರೆ ಅಲ್ಲಿಗಲ್ಲಿಗೆ ಮ್ಯಾಚ್ ಆಗಲಿ ಅಂತ. ಅದು ಬಿಟ್ಟು ಸ್ನಾನ ಬಂದು ಒಂದು ತಿಂಗಳಿಗೊಂದ್ಸಲಿ ವಾಶ್ ಮಾಡ್ತೀವಿ. ಜಾಸ್ತಿ ವಾಶ್ ಮಾಡಿಸಂಗಿಲ್ಲ. ಜಾಸ್ತಿ ವಾಶ್ ಮಾಡಿಸಿದ್ರೆ ಏನಾಗುತ್ತೆ ಅಂದರೆ ಸ್ಕಿನ್ನಲ್ಲಿರೋ ಆಯಿಲೆಲ್ಲ ಹೋಗಿ ಡ್ಯಾಂಡ್ರಫು, ಸ್ಕಿನ್ ಪ್ರಾಬ್ಲಮ್ಮು, ಸ್ಮೆಲ್ಲು ಎಲ್ಲ ಬರುತ್ತೆ. ಈಗ ಒಬ್ಬೊಬ್ರು ಏನು ಮಾಡ್ತಾರೆ, ವಾರಕ್ಕೂ ಸ್ನಾನ ಮಾಡಿಸ್ತಾ ಇರ್ತಾರೆ. ವಾರಕ್ಕೂ ಸ್ನಾನ ಮಾಡಿಸಿದಾಗ ಏನಾಗುತ್ತೆ, ಸ್ಕಿನ್ನಲ್ಲಿರೋಕ್ಕೆ ಆಯಿಲ್ ಬರೋಕ್ಕಾಗದೆ ಅದು ಗಜ್ಜಿ ಸ್ಮೆಲ್ಲು. ಅವ್ರು ಹೇಳ್ತಾರೆ ನಾವು ವಾರನೂ ತೊಳಿತೀವಿ, ಹಂಗೂ ನಮ್ಮ ನಾಯಿ ವಾಸನೆ ಅಂತಾರೆ. ಆ ಕಾರಣ ಅವ್ರು ವಾರಕ್ಕೂ ತೊಳಿತಿರೋ ಕಾರಣ. ಅಂದರೆ ಅದು ತೊಳೆದು ಅಷ್ಟು ನೀಟಾಗಿ ಇಟ್ಕೊಂಡಿದ್ರು ವಾಸನೆ ಬರ್ತಿದೆ ಅಂತ ಅವ್ರು ಅಂದ್ಕೊಳ್ತಾರೆ. ಆದರೆ ಅದು ಸ್ನಾನ ಅಷ್ಟು ಮಾಡಿಸ್ಬಾರ್ದು. ನಾಯಿಗಳಿಗೆ ಮಿನಿಮಮ್ 21 ಡೇಸ್ ಬಿಟ್ರೇ ಸ್ಕಿನ್ನಲ್ಲಿ ಆಯಿಲ್ ಬರೋದು. ಅದು ಆಯಿಲ್ ಬರೋಂಗೆ ಬಿಟ್ರೇ ಅದು ಸ್ಕಿನ್ ಚೆನ್ನಾಗಿ ಕಾಣೋದು, ಉದುರಲ್ಲ,
ಗಮ್ ಅಂತ ಇರುತ್ತೆ, ಸ್ಮೆಲ್ ಬರಲ್ಲ. ಆದರೆ ಇವ್ರು ಆತ್ರಗೂ ಟಾಂಜನಿ ಅಂತಾರೆ, ತೊಳ್ದು ಅದಕ್ಕೆ ಸ್ಮೆಲ್ ಬರಂಗೆ ಮಾಡ್ಬಿಡುತ್ತೆ. ಓಕೆ, ಈಗ ಇದ್ರದ್ದು ಕೂದಲೆಲ್ಲ ಉದುರುತ್ತಲ್ಲ, ಅದಕ್ಕೆ ಏನು ಮಾಡ್ತೀರಾ? ಅಲ್ಲಲ್ಲ, ಇದಕ್ಕೆ ಸೀಸನ್ ಎನಿ ಬ್ರೀಡ್ ಆಗಲಿ ಒಂದು 2-3 ಬ್ರೀಡಿಗೆ ಬಿಟ್ಟು ವರ್ಲ್ಡಲ್ಲಿರೋ ಎಲ್ಲ ನಾಯಿಗೂ 6 months ಒನ್ಸು ಮೋಲ್ಟಿಂಗ್ ಆಗುತ್ತೆ. ಓಕೆ, ಸೀಸನ್ನು ಅಂದರೆ ಇವಾಗ ಇದಕ್ಕೆ ಉದ್ರಕ್ಕೆ ಸ್ಟಾರ್ಟ್ ಆಗಿದೆ. ಅಂದರೆ ಇದಕ್ಕಿಂತ ಉದ್ದ ಇತ್ತು ಕೂದಲು, ಈಗ ಉದ್ರಕ್ಕೆ ಸ್ಟಾರ್ಟ್ ಆಗಿದೆ, ತುಂಬ ಉದುರ್ತಾ ಇದೆ. ಅದಕ್ಕೆ ಮೋಲ್ಟಿಂಗ್ ಅಂತಾರೆ. ಅಂದರೆ 6 months ಒನ್ಸು ಫುಲ್ ಕೂದಲು ಉದುರುತ್ತೆ, ಆಮೇಲೆ ಹೊಸ ಏರ್ಸ್ ವಾಪಸ್ ಬರುತ್ತೆ. ಇವಾಗ ನೀವು ಹೇಳಿರೋ ಮಾತನ್ನ ಏನೆಲ್ಲ ಕೇಳುತ್ತೆ ಬ್ರೂನೋ, ನಮ್ಗೊಂದು ತೋರಿಸ್ಕೊಡ್ತೀರಾ? ಇನ್ನೂ ಚಿಕ್ಕ ಮರಿ ಇವ್ರೆ, ಇನ್ನು ಟ್ರೈನಿಂಗ್ ಇವಾಗ ಸ್ಟಾರ್ಟ್ ಮಾಡೋದು, 4 months ಮೇಲೆ ಟ್ರೈನಿಂಗ್ ಸ್ಟಾರ್ಟ್ ಮಾಡೋದು, ಇವಾಗ ಸ್ಟಾರ್ಟ್ ಮಾಡಿಸಿದ್ದೀವಿ. ಅಂದರೆ ಇನ್ನು 6 months ಆಗಬೇಕು ಫುಲ್ ಕಲಿಬೇಕಂದ್ರೆ. ಏನೆಲ್ಲ ನಾರ್ಮಲ್ ಟ್ರೈನಿಂಗ್ ಸ್ಟಾರ್ಟ್ ಮಾಡಿದ್ದೀರಾ ಬ್ರೂನೋಗೆ? ಬರೀ ಟಾಯ್ಲೆಟ್ ಟ್ರೈನಿಂಗು ಆ ಥರ ಮನೆಯದಷ್ಟೇ, ಇನ್ನೂ ಮಗು ಥರ. ಇವಾಗ ಚಿಕ್ಕ ಮಗುಗೆ ನೀವು ಎಲ್ಲ ಮಾಡೋದ್ರೆ ಮಾಡ್ತಾರಾ ಆ ಥರ ಅದು. ಅಂದರೆ ಮಿನಿಮಮ್ 4 months ಆದ್ರೆ ಡಾಗ್ಗೆ ಮೈಂಡ್ ಮೆಚ್ಯೂರ್ ಆಗೋದು. ಅಂದರೆ 4 monthsವರೆಗೂ ನೀವು ಏನೇ ಹೇಳ್ಕೊಟ್ರು ಕಲಿಯಲ್ಲ, 4 months ಆದಮೇಲೆ ನೀವು ಏನು ಹೇಳ್ಕೊಟ್ರು ಕಲಿಯುತ್ತೆ. ಇವಾಗ ಸ್ಟಾರ್ಟ್ ಮಾಡಿರೋದು ಇನ್ನು ಬೇಸಿಕ್, ಇನ್ನು ಫುಲ್ಲು ಹೋಗ್ತಾ ಎಲ್ಲ ಕಲ್ತ್ಕೊಂಡು. ಅಂದರೆ ರಿಯಾಕ್ಟ್ ಚೆನ್ನಾಗೇ ಮಾಡುತ್ತಲ್ಲ, ಸುಮ್ಮನೆ ಇರುತ್ತೆ ಎಲ್ಲ ಮಾಡೋದು ಫುಲ್. ಅದು ಕಣ್ಣೇ ನೋಡಿ ಹಿಂಗಿದೆಯಲ್ಲ, ಅದಕ್ಕೆ ಹಂಗೆ ಗಾಂಜಾ ಮಾಸ್ಟ್ರು ಅಂತ ಹೆಸರಿಟ್ಟಿದೆ. ಗಾಂಜಾ ಮಾಸ್ಟ್ರು ಅಂತ. ಅಂದರೆ ಮರಿದಾಗ ಇನ್ನೂ ಡ್ರೂಪ್ ಜಾಸ್ತಿ ಇತ್ತು, ಕಣ್ಣೆಲ್ಲ ಸ್ಯಾಗ್ ಆಗಿಬಿಟ್ಟು ತುಂಬ ಕುಡ್ಕ ಥರ ಅನ್ಸೋದು. ಆಮೇಲೆ ನಿದ್ದೆ ಮಾಡಿದ್ರಂತೂ ಕಣ್ಣು ರೆಡ್ಡಾಗಿ ಒಂಥರ ಕುಡ್ಕನ್ ಥರನೇ ಕಾಣೋದು. ಅದರಿಂದ ಆ ಹೆಸರೇ ನಮ್ಮ ಕಣ್ಣಮ್ಮ. ಈಗ ಎಲ್ಲಿಂದ ತಗೊಂಡು ಬಂದ್ರಿ ಬ್ರೂನೋನ? ಇದು ಟರ್ಕಿ ಇಂಪೋರ್ಟ್, ಟರ್ಕಿಯಿಂದ ಈಗ ಇಂಡಿಯಾಗೆ ಬಂದು ನಮ್ಮ ವೆದರ್ ಎಲ್ಲ ಸೆಟ್ ಆಗುತ್ತೆ, AC ಫ್ಯಾನ್ ಎಲ್ಲ ಸುಳ್ಳಿವ್ರೆ. ನಾನೀಗ ನಿಮಗೆ ಒಂದು ಕ್ವಶನ್ ಕೇಳ್ತೀನಿ. ನೀವು ಚೆನ್ನೈಗೆ ಹೋಗ್ತೀರಾ, 1 ವಾರ ಶೆಕೆ ಅಂತೀರಾ, 1 ತಿಂಗಳು ಶೆಕೆ ಅಂತೀರಾ, 6 ತಿಂಗಳಾದ್ಮೇಲೆ ಹಂಗೆ ಹೇಳ್ತೀರಾ. ಆದ್ರೆ ಮನಾಲಿಗೆ ಹೋದ್ರೆ ಬದುಕಕ್ಕಾಗಲ್ಲ ಅಲ್ಲ ನಾವು. ಮನಾಲಿಗೆ ಹೋದ್ರೆ ಬದುಕಕ್ಕಾಗಲ್ಲ ನಾವು. ಅಲ್ಲೂ ಹೋದ ಮೇಲೆ ಅಲ್ಲೂ 6 ತಿಂಗಳಿರಿ, ಅಲ್ಲಿಗೂ ಸೆಟ್ ಆಗಿ ಹೋಗ್ತೀರಾ. ಆ ಥರ ಈಗ ಚಳಿಗೆ ಹೋದ್ರೆ 1 ತಿಂಗಳು ಕಷ್ಟ ಆಗ್ಬೋದು, ಆಮೇಲೆ ಸೆಟ್ ಆಗ್ತೀರಾ. ಅದೇ ಥರ ಡಾಗ್ಸೂ ಅಷ್ಟೇ, ಆ ವೆದರ್ಗೆ ಸೆಟ್ ಆಗಿಬಿಡುತ್ತೆ. ಯಾವಾಗ ನಾಯಿ ಸೆಟ್ ಆಗ್ತಾ ಇಲ್ಲ ಅಂತ ನಿಮಗೆ ಗೊತ್ತಾಗುತ್ತೆ ಅಂದರೆ ಅನ್ಕಂಫರ್ಟ್ ಫೀಲ್ ಮಾಡ್ತಾ ಇರುತ್ತೆ. ಅಂದರೆ ಏನಾಗುತ್ತೆ ಅನ್ನೋದು, ಒತ್ತಾಡೋದು, ಆ ಥರ ಈ ಥರ ರಿಲ್ಯಾಕ್ಸ್ ಆಗಿ ಮಲ್ಕೊಳ್ಳಲ್ಲ. ರಿಲ್ಯಾಕ್ಸ್ ಆಗಿ ನಾಯಿ ಮಲಗಿದೆ ಅಂದರೆ ಆ ವೆದರ್ಗೆ ಸೆಟ್ ಆಗಿದೆ ಅಂತ ಅರ್ಥ. ಅಂದರೆ ಇಲ್ಲಿರೋ ಜನಗಳು ಮಾತಾಡ್ತಾರೆ, ಅದು ಐಸಲ್ಲಿ ಇದ್ದಿದ್ದು ನಾಯಿ ತಂದು ಇಲ್ಲಿ ಹಿಂಸೆ ಕೊಡ್ತಾವ್ರೆ ಅಂತ. ಅವೆಲ್ಲ ಸುಳ್ಳು. ಈಗ ಮರಿ ಇದ್ದಾಗ ಅಲ್ಲಿ ಹುಟ್ಟಿರುತ್ತೆ, ಅದಕ್ಕೇನು ಐಸಲ್ಲಿ ಹುಟ್ಟಿದ್ದೀನಿ ಅಂತ ಗೊತ್ತಿರುತ್ತಾ? ಬಂದಮೇಲೆ ಇಲ್ಲಿ ವೆದರ್ಗೆ ಏನು ಇರುತ್ತೆ ಅದಕ್ಕೆ ಸೆಟ್ಟಾಗಿ ಅದ್ರ ತಕ್ಕನಂಗೆ ಇರುತ್ತೆ. ಅದೆಲ್ಲ ಸುಳ್ಳು. ಐಸಲ್ಲಿರೋ ನಾಯಿ ಐಸಲ್ಲಿರಬೇಕು. ಹಂಗಿದ್ರೆ ಬೆಂಗಳೂರು ಫುಲ್ 5 ಲಕ್ಷ ಹಸ್ಕಿಗಳಿದ್ದಾವೆ, ಅದೆಲ್ಲ ಐಸೊಳಗೆ ಇರೋ ನಾಯಿಗಳು. ಅದ್ಯಾಕೆ ಬೆಂಗಳೂರು ಮನೆಗಳಲ್ಲಿದೆ? ಅಂದರೆ ನಾನು ಅವ್ರಿಗೆ ಕ್ವಶನ್ ಕೇಳೋದು, ಈ ಥರ ಬ್ಯಾಡ್ ಕಮೆಂಟ್ ಮಾಡೋರಿಗೆ ಹೇಳ್ತಾ ಇರೋದು. ಆ ಥರ ಏನಿಲ್ಲ. ನಾಯಿ ಟಯರ್ಡ್ ಆಗುತ್ತೆ ಅಂದರೆ ಬಿಹೇವೇ ಬೇರೆ ಇರುತ್ತೆ. ಅಂದರೆ ರಿಲ್ಯಾಕ್ಸ್ ಮೈಂಡ್ ಇರಲ್ಲ, ಒಂಥರ ಒದ್ದಾಡ್ತಾ ಇರುತ್ತೆ, ತುಂಬ ಒದ್ದಾಡ್ತಾ ಇರುತ್ತೆ. ಅವಾಗ ಅದು ವೆದರ್ಗೆ ಸೆಟ್ ಆಗ್ತಾ ಇಲ್ಲ ಅಂತ ಅವಾಗ AC-ನೋ ಫ್ಯಾನೋ ಹಾಕಿ ಇಡಬೇಕಾಗುತ್ತೆ. ಈ ಥರ ರಿಲ್ಯಾಕ್ಸ್ ಆಗಿ ಮಲಗಿದ್ರೆ ಏನೂ ಇಲ್ಲ, ಎಲ್ಲ ಸೆಟ್ ಆಗಿ ಹೋಗಿದೆ ಅಂತ ಅರ್ಥ. ಇವಾಗ ಹಸಿವಾದಾಗ ಏನಾದರೂ ಕ್ಲೂ ಕೊಡುತ್ತೆ ಅಥವಾ ನೀವು ಟೈಮಿಗೆ ಹಾಕೋದಿರುತ್ತೆ? ಇಲ್ಲ, ಅದು ಹೊಟ್ಟೆ ತುಂಬಿದ್ರೆ ಮಲಗೇ ಇರುತ್ತೆ, ನಾವು ಆ ಲೆಕ್ಕಕ್ಕೆ ಹಾಕ್ಬಿಟ್ಟಿರ್ತೀವಿ. ಹಸುವಾದಾಗ ಅಂದರೆ ಒಂಚೂರು ಎದ್ಬಿಟ್ಟು ಓಡಾಡೋದು, ಅಲ್ಲಿ ಇಲ್ಲಿ ನೋಡೋದು ಮಾಡ್ತಾ ಇರುತ್ತೆ, ಅವಾಗ ಹಸ್ತಿದೆ ಅಂತ ಅಂದ್ಕೊಂಡು ನಾವು ಹಾಕ್ತೀವಿ ಅಷ್ಟೇ. ಈಗ ನಾಯಿಗಳಿಗೆ ಕೆಲವೆಲ್ಲ ಎಕ್ಸಸೈಸ್ ಇರುತ್ತಲ್ಲ, ಆ ಥರ ಈ ಬ್ರೂನೋಗೂ ಕೂಡ ಎಕ್ಸಸೈಸ್ ಇರುತ್ತೆ ಯಾವುದಾದ್ರೂ? ಈ ಥರ ಬಾಲ್ ಕೊಡೋದು, ಈ ಥರ ಆಟ ಆಡೋದು, ಆ ಥರದ್ದೆಲ್ಲ? ಬಾಲ್ ಎಸಿದ್ರೆ ಎತ್ಕೊಂಡ್ಬರೋದು, ಆ ಥರ ಎಕ್ಸಸೈಸ್ ಮಾಡಿಸ್ತೀವಿ. ಅದು ಬಿಟ್ಟು ವಾಕಿಂಗ್ ಕರ್ಕೊಂಡು ಹೋಗ್ತೀವಿ ಆ ಥರ. ಇದಕ್ಕೆ ಅಂದರೆ ಲಾರ್ಜ್ ಬ್ರೀಡ್ಸ್ಗೆ ಅಷ್ಟು ಎಕ್ಸಸೈಸ್ ನೆಸಿಟಿ ಇರಲ್ಲ. ಅದೆಲ್ಲ ಬೇರೆ ಬ್ರೀಡ್ಸ್ ಇರುತ್ತೆ. ಈಗ ಡೋಬರ್ಮೆನ್ನು, ಬಾಕ್ಸರು, ಜರ್ಮನ್ ಶೆಪರ್ಡು ಅಂಥದಕ್ಕೆ ಎಕ್ಸಸೈಸ್ ಬೇಕು. ಇವೆಲ್ಲ ಲಾರ್ಜ್ ಬ್ರೀಡ್ ಏನಂದರೆ ಗಾತ್ರನೇ ದೊಡ್ಡದಿರೋದ್ರಿಂದ 1 ಕಿಲೋಮೀಟ್ರ್ ಹೋದರೆ ಸುಸ್ತಾಗಿ ಕೂತ್ಕೊಬಿಡುತ್ತೆ. ಅಂದರೆ ಅಷ್ಟೊಂದು ಆ್ಯಕ್ಟಿವ್ ಇರೋದಿಲ್ಲ, ಅಷ್ಟೊಂದು ಓಡಾಡಲ್ಲ, ತಿನ್ನೋದು ಮಲಗೋದೇ ಜಾಸ್ತಿ ಇದೆಲ್ಲ. ಈಗ ಅದೇ ಹೇಳ್ತಾರಲ್ಲ, ಇದೇನು ನಮ್ಮ ನಾರ್ಮಲ್ ನಾಯಿ ಥರನೇ ಇದೆ ಅಂತ ಹೇಳುವಂಥ ಜನಗಳಿದಾರಲ್ಲ, ಏನು ಹೇಳ್ತೀರಾ ಅವರಿಗೆ? ಅಲ್ಲ, 5 ತಿಂಗಳಿಗೆ ನೀವೇ ಅಲ್ಲಿಂದ ಹಿಂದೆಯಿಂದಾರ ಮಾಡಿ, ಮುಂದೆ ಏನಾರು ಮಾಡಿ, ಇಲ್ಲ ನಿಲ್ಲಿಸ್ತೀನಿ ಇವ್ರ ಮುಂದೆ ಅಳ್ತೆ ಮಾಡಿ, ಮೇಡಮ್ ಮುಂದೆ ಅಳ್ತೆ ಮಾಡಿ, ಅವಾಗ ಗೊತ್ತಾಗುತ್ತೆ. ಯಾಕಂದ್ರೆ ನಿಮ್ಮ ನಾರ್ಮಲ್ ನಾಯಿ ಥರ ನಿಮಗೆ ಕಾಣಿಸ್ಬೋದು. ಸೈಜ್ನ ಇವಾಗ ಎಬ್ಬಿಸ್ತಿದ್ದೀನಿ, ಅವಾಗ ಮೇಡಮ್ ನಿಂತ್ಕೊಳ್ತಾರೆ. ಅವ್ರಿಗೆ ಎಲ್ಲಿಗೆ ಬರುತ್ತೆ, ಸೊಂಟಕ್ಕೆ ಬರುತ್ತೆ ಹೈಟು. 5 ತಿಂಗಳು ಮರಿ, 5 ತಿಂಗಳು ಮರಿ ಎಷ್ಟು ಎತ್ತರ ಇದೆ ಅನ್ನೋದನ್ನ ಕಂಪೇರ್ ಮಾಡಿ. ಆಮೇಲೆ ಇಷ್ಟು ದೊಡ್ಡದು ಯಾರ ಹತ್ರ ಇಂಡಿಯಾ ಒಳಗಿದೆಯಾ ಅದನ್ನು ತೋರಿಸಿ, ಅದನ್ನು ಚಾಲೆಂಜ್ ಮಾಡ್ತೀನಿ. ಎಸ್, ಮತ್ತೆ ಎಕ್ಸ್ಕ್ಲೂಸಿವ್ ಆಗಿ ಇವಾಗ ನಮ್ಮ ಚಾನಲಲ್ಲೇ ಫಸ್ಟ್ ಇವಾಗ ಹೋಗ್ತಾ ಇರೋದು. ಯಾಕಂದ್ರೆ ಇಲ್ಲಿ ತನಕ ಇಷ್ಟು ಇಂಟರ್ವ್ಯೂಲು ನನ್ನ ಜೊತೆ 50 ಕೋಟಿ ನಾಯಿ ಇದೆ, 100 ಕೋಟಿ ನಾಯಿ ಇದೆ ಅಂತ ಹೇಳ್ಕೊಂಡು ಬಂದಿದ್ದು ಮಾತ್ರ ನೋಡಕ್ ಸಿಕ್ಕಿರ್ಲಿಲ್ಲ. ಬಟ್ ಇವತ್ತು ನಮ್ಮ ಚಾನಲಲ್ಲಿ ಇದೆ ನೋಡಿ. ಲಕ್ಕು 100 CR ವರ್ತ್ ಡಾಗೆ ಫಸ್ಟ್ ಮಾಡ್ತಾ ಇದ್ದೀರಿ. ಇದರಲ್ಲಿ ಟಾಪ್ ಎಂಡ್ ಇದೇನೆ, ಟಾಪ್ ಎಂಡ್ನೇ ಇವತ್ತು ನೀವು ಫಸ್ಟ್ ಮಾಡ್ತಾ ಇದ್ದೀರಾ. ನೀವು ಹಳೇದೆಲ್ಲ 10, 8, 20, 30, 50 ಅದನ್ನ ಮಾಡದೆ ಒಟ್ಟಿಗೆ ನೀವು ಟಾಪಿಗೆ ಬಂದಿದ್ದೀರಾ, ಅದು ನಿಮ್ಮ ಲಕ್. ಸೂಪರ್. ಇವಾಗ ಕೊನೆಯದಾಗಿ ಬ್ರೂನೋ ಬಗ್ಗೆ ಏನು ಹೇಳ್ತೀರಾ? ಇಲ್ಲ, ಇದು ನನ್ನ ಪ್ರೀತಿ ನಾಯಿ. ಅಂದರೆ ನನಗೆ ಫಸ್ಟ್ ಇದ್ದಿದ್ರಲ್ಲಿ ಹೈದರ್ ಅಂತ ಒಂದು ನಾಯಿ ಇತ್ತು, ಅದು ನನ್ನ ತುಂಬ ಪ್ರೀತಿ ನಾಯಿ. ಯಾಕಂದರೆ ಆ ಲೆವೆಲ್ಗೆ ಅಟ್ಯಾಚ್ ಆಗಿತ್ತು.
ಇದನ್ನು ಅದೇ ಥರ ಮುದ್ದು ಮುಖ ಒಂಥರ ಕ್ಯೂಟ್ ಫೇಸು. ಅದು ಇದು ಬಿಟ್ಟು ಇನ್ನೊಂದು ನಾಯಿ ತೊಗೊಂಡಿದ್ದೀನಿ, ಅದು ಬಂದು ರ್ಯಾಶ್ ಫೇಸು. ಅದು ಅಟ್ಯಾಚ್ಮೆಂಟೇ ಆಗಲ್ಲ, ಕರೆದ್ರೆ ಹಿಂಗೆ ನೋಡುತ್ತೆ, ಐ ಅನ್ನುತ್ತೆ, ಅದು ಅಟ್ಯಾಚ್ಮೆಂಟ್ ಬೆಳೆಯಲ್ಲ. ಇದೇನಂದರೆ ಒಂಥರ ಮೂತಿಲೇ ಮುಖದಲ್ಲೇ ಕಣ್ಣು ಎಕ್ಸ್ಪ್ರೆಷನ್ಲೇ ಮಾತಾಡಿಸುತ್ತೆ. ಅಂದರೆ ಅಷ್ಟು ಅಟ್ಯಾಚ್ಮೆಂಟು. ನನಗೆ ಡೇ ಒನ್ನಿಂದನೇ ನನಗೆ ಹೈದರ್ ಬಿಟ್ಟರೆ ಕೆಡಬಮ್ಸ್ ಹೈದರ್ ಅಂತ ಕೊಕೇಶನ್ ಶೆಪರ್ಡು, ಅದು ನನಗೆ ತುಂಬ ಅಟ್ಯಾಚ್ಮೆಂಟ್ ಇತ್ತು. ಅದು ಬಿಟ್ಟರೆ ಇವಾಗ ಇದೇ ಅಟ್ಯಾಚ್ ಆಗ್ತಾ ಇರೋದು. ಇನ್ನು ಚಿಕ್ಕ ಮರಿ ಇನ್ನೊಂದು 6 ತಿಂಗಳಿಗೆ ಇನ್ನೂ ಎಷ್ಟು ಅಟ್ಯಾಚ್ ಆಗುತ್ತೆ ನೋಡಬೇಕು. ಎಸ್, ಥ್ಯಾಂಕ್ ಯು ಸೋ ಮಚ್. ಬಹಳ ಖುಷಿ ಆಯಿತು. ಆ್ಯಂಡ್ ಬ್ರೂನೋ ಜೊತೆ ಮಾತಾಡಿದ್ದು ಖುಷಿ ಆಯ್ತು, ಯಾಕಂದರೆ ಒಳ್ಳೆ ನೋಡಿ. ಹಾಯ್ ಬ್ರೂನೋ, ಹೌ ಯು? ನೋಡಿ ಎಷ್ಟು ಖುಷಿ, ನನಗೂ ರಿಯಾಕ್ಟ್ ಮಾಡ್ತಿದೆ ಅಂದರೆ ರಿಯಾಕ್ಟ್ ಮಾಡೋದು ಅಷ್ಟು ಮರ್ಯಾದೆ ಕೊಡುತ್ತೆ, ಅಷ್ಟು ಒಳ್ಳೆ ನಾಯಿ. ಎಸ್, ನೀವು ನೋಡಿದ್ರಲ್ಲ, ಇವತ್ತಂತೂ ತುಂಬಾ ಖುಷಿ. ಬ್ರೂನೋ ನಮ್ಮ ಜೊತೆ ಇದ್ದಾರೆ. ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.